ಹೊಲ ಅವಂಗ ಲಾವಣಿ ಕೊಟ್ಟು ಆಲೆ 4-5 ವರ್ಷ ಆಯ್ತು. ಸರಿತ್ನಾಗ ಬಿತ್ತುವಲ್ಲ, ಬೆಳಿವಲ್ಲ, ಏನು ಮಾಡುವಲ್ಲ. ಏನು ಮಾಡ್ಬೇಕು, ಏನು ಹೊಳ್ಳಿ ಏನು ಅವಾಗ ಕೊಡ್ಬೇಕು ಅಥವಾ ಏನು ಹೊಳ್ಳಿ ನಾವು ಏನಾರ ಮಾಡ್ಬೇಕು ಹೆಂಗೆ ಅಂತ ಅದಾವ ವಿಚಾರ ಮಾಡಾಕತ್ತ ತಂದೀವಿ. ಒಬ್ಬ ಹೊಳ್ಳಿ ನಮ್ಮ ದೋಸ್ತ ಬರ್ತೀನಂತಂದ. ಅವ ಇನ್ನೂ ಇಷ್ಟೊತ್ತಾದರೂ ಬರಲಿಲ್ಲ. ಅವ ಎಲ್ಲಿ ಅದನೋ ಅಂತಾನೋ. ಅದಕ್ಕೆ ಅವ ನಮ್ಮ ದೋಸ್ತ ಬಂದಪ್ಪ ಅಂದ್ರೆ ಏನೋ ಒಂದು ವಿಚಾರ ಮಾಡಿ ಹೆಸರೇ ಒಂದು ಗಟ್ಟಿ ನಿಂತ ತೊಗೊಂಡಿಲ್ಲ ನಾವಾರ ಮಾಡ್ಬೇಕು, ಇಲ್ಲ ಅವಂಗಾರ ಕೊಡ್ಬೇಕು. ಇಲ್ಲಿ ಹೊಲ್ದಾಗ ನೋಡಿರಪ್ಪ ನಮ್ಮ ಮಂಗ್ಯಾನ ಕಾಟ ಜಗ್ಗ ಆಗಿಬಿಟ್ಟತಿ. ಅದಕ್ಕೆ ಹೊಂಟೆ ಅಂತಲ್ಲ ಹೊಂಟ ಬರಲಿ ಸರಿ ನಮ್ಮ ದೋಸ್ತ ಬರಲಿ ಬಂದಪ್ಪ ನಾನು ಥರ ಮಾತಾಡಿ ಮುಂದಿನ ನಿರ್ಧಾರ ತೊಗೊಳಕ್ಕೆ ಅನುಕೂಲ ಆಗುತ್ತೆ. ಏನು ಮರೆ ಮುಂಜಾನೆ ಫೋನ್ ಹಚ್ಚಿ ಬಾ ಹೊಲ್ದಾಗ ಬಾ ಅಂತಂದೆ ಬೆಂಗಾಡಿಗೆ ಬೇಸಿ ಕುಂತಾನ. ಫೋನ್ ಹಚ್ಚಿ ಕರ್ದಾನ ಏನೈತೆ ಏನು ವಿಷಯನ ಮುಂಜಾನೆ ತಲೆ ಆಫ್ ಮಾಡ್ತಾನಪ್ಪ. ಬಂದ್ರೆ 10 ರೂಪಾಯಿ ಚಹಾ ಕುಡ್ಸೋದಿಲ್ಲ ಬಿಡೋದಿಲ್ಲ ಏನಿಲ್ಲ. ಮತ್ತು ಹೊಳ್ಳಿ ನಮ್ದಾಗ ಕಿಶಾದ ಖರ್ಚು ಮಾಡಿ ಕಳಿಸ್ತಾನ. ಏನು ನೋಡೋದು ನಡೆಯತ್ಲಾಗ ಏನು ಹಕ್ಕಿಕತ್ ಏನೈತಾರ ತಿಳ್ಕೊಳತ್ತಾಗ ಬಂದ್ಬಿಟ್ಟು ನೋಡು ಹೇಳಿದ್ರೆ ಇಲ್ಲೇ ಸಾವ ಇಲ್ಲ ನೋಡು ಬಾ ಬಾರೋ ದೋಸ್ತ. ರಮೇಶ ಇಲ್ಲದಿನ ಬಾರು ಹೋ ಮರ ಬೆಳಿಗ್ಗೆ ಬಂದೆ ಇಲ್ಲದೆ ನೀನು ತಿಳ್ಕೊಳ ಸೌಕಾರ ಇಲ್ಲೇ ಕುಂತಾನ. ಬಾರು ಮರ ಭಾಳ ಚಲೋ ಆರಾಮದಿಲ್ಲ. ಆರಾಮದಿ ಬಾ. ಏನು ಹೊಲ್ದಾಗ ಹಕ್ಕಿಕತ್ ಏನು ನಡೆಸಿ ನೀನು? ಏನು ಬಾ ಮತ್ತೆ ಏನು ಮಾಡೋದು ಬೆಳಿಗ್ಗೆ 4-5 ವರ್ಷ ಆತ ಈಗ ಹೊಲ ಕೊಟ್ಟು ಬಿತ್ತುವಲ್ಲ ಬೆಳಿವಲ್ಲ ಅವ. ಅದಕ್ಕೆ ಹೇಳಿ ಸಾಕಾತು. ಅದಕ್ಕೆ ಅಂತಲ್ಲ ಮತ್ತು ಈಗ ಮುಂದೆ ನಾವ ಮಾಡೋನು ಹೆಂಗೆ ಮಾಡೋನು ಮತ್ತು ಮುಂದೆ ಅದನ್ನ ಬಗ್ಗೆ ಒಂಟೈತಲ್ಲ ವಿಚಾರ ಮಾಡ್ಬೇಕಾಯ್ತು. ಅದ್ರ ಸಲುವಾಗಿ ನಿನ್ನ ಕರೆದಿದ್ದೆ. ಮತ್ತು ಅದಕ್ಕೆ ಮುಂದಿನ ನಿರ್ಧಾರ ಒಂಟು ಹೆಂಗೆ ಮಾಡೋನು ಒಂಟೇನೈತಲ್ಲ ಒಂಟು ಹೇಳಿ ಏನೈತಿ ನಿನ್ನ ಮನಸ್ಸಾಗ ಏನು ವಿಚಾರ ಮಾಡಿದ್ವಿ? ಈಗ ತಲಾ ಒಂದಿಟ್ಟು ಹಾಕಿ ಒಂದು ಮಾಡಿದ್ರೆ ಇಬ್ಬರು ಕೂಡ ಮಾಡಿಬಿಡೋಣ. ಮತ್ತು ತಲಗು ನಿನಗೂ ಹೊಂಟು ನಾವು ಹೊಂಟು ಆಗತ್ತೆ ಏನಂತಲ್ಲ ಒಂದು ಅನುಕೂಲ ಆಗತ್ತಲ್ಲ. ನಾವಿಬ್ರು ಒಬ್ರು ಬಿಟ್ಟು ಒಬ್ರು ಆಗಲ್ಲ ಜೊತೆಗೆ ಇರ್ತೀವಿ ಮಾಡಿಬಿಡೋಣ ತಗೋಲ್ಲ. ಅಲ್ಲ ದೋಸ್ತ ನಮಗಷ್ಟೇ ಚಿಟ್ಟಿಯಲ್ಲ ನೀನು ಯಾಕ ಅತ್ತಾಗಿತ್ತಾಗ ಹೋಗಿ ನನಗ ಮಾಡೋಣ. ಇನ್ನೂ ಟೈಮ್ ಐತೆ ಅದಕ್ಕೆ ವಿಚಾರ ಮಾಡೋಣಂತ. ಇದೇನಿದು? ಚಸ್ಮಾ ಇದು ಮೊನ್ನೆ ನಾನು ಬಾಂಬೆಗೆ ಹೋಗಿದ್ನಲ್ಲ ಅವತ್ತು ತುಂಬಂದೇನೆ. ಹೆಂಗೈತಿ ಗೊತ್ತಾ ನೋಡಿಲ್ಲ ಒಳ್ಳಿತ್ಲಾಗ ಇದೇನಿದು ಜಗತ್ತಾಗ ಆಡಕತ್ತಲ್ಲ ಇದ್ರೊಳಗೆ. ಹೆಂಗೈತಿ ಚಸ್ಮಾ ಬ್ಯಾಂಕಿಗೆ ಏನಿದು ಬೆಂಕಿನ ಸೈಡ್ಗಿಡ ಅಲ್ಲಿ ನಿಮ್ಮ ಮಳೆಯಾಗ ಬಂದ ನೋಡ. ಯಾರೇ ಕೂಗಾಡಲಿ ಊರೇ ಹೋರಾಡಲಿ ದೊಡ್ಡ ಮಾಡಿ ಯಾಕೆ ಬರತ್ತಾನ ಅವ್ನ ಏನು ಬಗೆಹರದ ಮೊದಲು ವಿಚಾರ ಮಾಡಿ. ಇವನು ಬನ್ನ ಬಾ 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 ಏನು ನಮ್ಮ ಮಾವ ಬಂದಾನ ಲೋ ಮರ ಇಲ್ಲಿ ಮಾಮ. ಓ ಶಿಟ್ ನಾ ಇದಕ್ಕೆ ಮಾವ ಅಂದ್ರೆ ಇದು ನಾನು ಪಾರ್ಪ ಹೇಳಿದಾರ ಪಾರ್ಪ ಆಮೇಲೆ ಇನ್ನೊಂದು ಹಾಸ್ಪಿಟ್ಲ್ ಬಂದ್ರೆ ಹಾಕಿರ್ತಿಲ್ಲ ನಿನಗೆ ಈಗ ಬರ್ಬೇಕನ ಬರೀ ಏನಾಗುದು ಬಾ ಮಾಮ. ನಿಮ್ಮಪ್ಪ ದೇವ್ರ ಅಂತ ಮನುಷ್ಯ ನಿಮ್ಮಪ್ಪ ಕೇಳಿದ್ರೆ ನಾನು ರೊಕ್ಕ ಕೊಡ್ತಾನ. ಬಾ ಮಾಮ ನಿನ್ನ ಮಗನು ಕರ್ಕೊಂಡ್ ಬಂದ ಮಾಮ ಇಲ್ಲ ಆರಾಮದಿಲ್ಲ ಮಾಮ? ಏನಿಲ್ಲ ಅಲ್ಲಿ ಇದಕ್ಕೆ ಹೋಗುದಿಲ್ಲ ರೊಕ್ಕ ಬೇಕಾಗಿತ್ತು ರೊಕ್ಕ ಸಲ ಸಾಕಾಯಿತು ನನಗೆ. ಇರ್ಲಿ ತಗೋ ಜಾತ್ರೆ ಮಾಡೋಗ. ನಮ್ಮ ನೋಡೋ ನೋಟದ ಕೊಡಕ್ಕೇನಾಗಿತ್ತು ಕೂತ್ಕಾಲಿ ಮಾಡ್ತೀನಿ ಕೇಳಂತೇಳಿ ಹೂ ಕೊಡಕ್ ಹೋಗಪ್ಪ. ಇವ ಒಬ್ಬ ಬಂದಲ್ಲ ಮಾಮ ಅವಂಗ ಅದು ನನಗಿದಾನ ಏ ಮಾಮ
Baigan. ನೀನು ಮನೆ ನಡಿಪ ನೀನು ಏನು ಬರ್ತೈತೆ ಅಂತ ತೊಗೊಂಡು ಹೋಗಿ ಏನಂತಿಲ್ಲ ತಿನ್ನು ಅವ್ ಮಾವ ತೋರಿಸ್ಬೇಡ. ಅಲ್ಲ ಹೋಗ್ಲಿ ಬಿಡ ಅವ್ರ ಹೋಗ್ಲಿ ಮತ್ತೆ ಊಟ ಟೈಮ್ ಆಗೈತಿ ಮತ್ತೇನ್ರ ಏ ಊಟ ನನ್ನ ಹೆಂಡತಿ ಪಿಶರ್ ರೊಟ್ಟಿ ಚೌಳಿಕಾಯಿ ಪಲ್ಯ ಎಲ್ಲ ಹಸಿ ಹಿಂಡಿ ಎಲ್ಲ ಮಾಡ್ಯಾವ. ಅವ್ನು ಹೇಳಿತ್ರ ಅಲ್ಲಿ ಊಟಕ್ಕೆ ಹೋಗ್ಬೇಕು. ಅದಕ್ಕೆ ಎಲ್ಲಿ ಹೊರಗಡೆ ಊಟಕ್ಕೆ ಗಿಟಕ್ಕೆ ಅನ್ನಪ್ಪ ನಾವೆಲ್ಲ ಮಾಡಲ್ಲ ಹೋಮ್ರ, ನಮ್ಗೆ ಅಭ್ಯಾಸ ಇಲ್ಲ. ಏನ್ ನಿಂದ್ರದು ಏನ್ರ ಉಣಸ್ತಾನ ಕಲಸ್ತಾನ ಮಾಡ್ತಾನ ಅಂದ್ರ ನಾನ ನಮಗ ಊಟನೇ ಇಲ್ಲ ಪಾಠನೇ ಇಲ್ಲ ಬಿಡ ನಡಿಯಪ್ಪ. ಇನ್ನೇನ್ ಮಾಡೋದೈತಿ, ಮನಿ ಹೋಗೋದೈತಿ ಮಕ್ಕೊಳ್ಳೋದೈತಿ ಅಂತ ಮಕ್ಕೊಂಡಿದ್ದೆ ನಾನು. ಏನು ಯಪ್ಪ ಏನ್ ಮಾಡಿದಿ? ಏನ್ ಮಾಡಿದ್ಬಿಡ್ಲಿ ಮಾವನ್ ಕಾಯಿಗೆ ಸಾಕಾಗಿ. ಯಾಕೆ ಹೋಮರ್ ನಮ್ಮ ಮಾವ ಹಂಗೆ ಕಂತಿ? ಅವನು ಮೊನ್ನೆ ಮಳಿ ಬಂತಲ್ಲ ಊರಾಗ, ಮಳಿ ಬಂದಿದ್ಕ ನಿಮ್ಮ ಮಾವನ ಹತ್ರ ಹೋಗಿ ಒಬ್ರು ಒಂಚೂರು ಗೊಬ್ಬರ ಓದೈತಿ ನಿಮ್ಮ ಮಾವನ ಕಡೆಗೆ ಹೊಲಕ್ ಹಾಕಕ ಒಂಚೂರು ಗೊಬ್ಬರ ಕೊಡೋ ಅಂದ್ರು ಏನ್ ಜಿಬ್ಬುಂತ ಮಾವ ಮರೆ. ಏ ಗೊಬ್ಬರ ಅಲ್ಲ ಕೊಡಿಲಿ ಮರೆ, ನಿನ್ಗೆ ಕೊಡ್ಬೇಕು ಗೊಬ್ಬರನ ತಗೋಗಂತ ನನಗ ಏನ್ ಜಿಬ್ಬ. ನಮ್ಮ ಅಕ್ಕನ ಕೊಟ್ಟೆವಂತ ಸುಮ್ಮದೇವ್ ನಾವು, ಇಲ್ಲಾಂದ್ರೆ ಇಟ್ಟೊತ್ತಿಗೆ 2-3 ಯುದ್ಧನ ಆಗಿ ಹೋಗ್ತಿತ್ತು. ನಮ್ಮಪ್ಪ ಹೋಗುದು ಹೋದ, ನಮ್ಮ ಅವನು ಹೋದ್ಲ, ಅವನ ಕಡೆ ಬಿಟ್ಟು ಹೋದ್ರಪ್ಪ. ಅಲ್ಲಿ ಅವ್ರ ಮಗ 50 ರೂಪಾಯಿ ಕೊಡ್ತಾನ, ನನಗೆ 10 ರೂಪಾಯಿ ಕೊಡ್ತಾನ. ಆ 10 ರೂಪಾಯಿ ಒಳಗೆ ಕೊಡಕ್ ಹೋದ್ರೆ ಇಸ್ಕೊತಾನ. ನಾನು ಮಗ 10 ರೂಪಾಯಿ ಒಳಗೆ ಕೊಡ್ಲಿಲ್ಲ ಅದನ್ನ. ನಾನು ಮತ್ತ ಅನ್ವತ್ತದ ಮನುಷ್ಯ ಏನ್ ಮಾಡ್ಬೇಕು ಅನ್ನೋ ತಿಳಿಯವಲ್ದು ಮರ್ಯ. ಅದ ಏನ್ರ ಕಡಿಯಕ್ ಒಂದ್ ಏನ್ರ ನಿಮ್ಮೇನ್ರ ಮಂತ್ರಿಸ್ಕೊಂಡ್ ನಮ್ಮ ಅವಾಗ ಏನ್ ಬ್ರೋ ಮರ್ಯ. ಅವನ ಏನಾರ ಅವನ 10 ರೂಪಾಯಿ ಕೊಟ್ಟನಂದ್ರ ಒಂದ್ ಹಿರಿಬಿ ಏನಾರ ತುಪ್ಪ ಬಿತ್ತಂದ್ರ ಅದನ್ನ ಚೀಪ್ ಹೋಗಿ ಮಗದನವ. ಆ ನಿಂಬೆನು ಹತ್ತದಲ್ ಬಿಡ್ ನಮ್ಮ ಅವಾಗ. ಏ ಮರ ಇರ್ಲಿ, ಸುಮ್ಮ ಬ್ಯಾರದವ್ರು ಮಾತಾಡಿದ್ರ ಕಡಿಯಕ್ 1 ರೂಪಾಯಿ ಲಾಭ ಸಿಕ್ಕಿತಂದ ನಮ್ಗ. ಇವ್ ನಮ್ಮ ಮಾವನ್ ಮಾತಾಡಿದ್ರ ನಮ್ಮ ಹಂಗಿ ನಾವ ಹರ್ಕೊಳ್ದಾಗತ್ತ. ಬಾಬಾ ಹೋಗ್ಬ ನಡಿ ಹೋಗ್ಬ. ಏನ್ಪಾ ಎಲ್ಲಿ ಊರ್ ತುಂಬ ನೋಡಿದ್ರೆ 1 ವರ್ಷ ಆಯ್ತು ಮರ್ಯ, ಎಲ್ಲೋ ಕಾಣವಲ್ಲೆಲ್ಲ, ಎಲ್ಲಿ ಮಾಯಾಗಿದ್ಯೋ ಮರ್ಯ. ನನ್ನ ಜೀವನ ಏನ್ ಕೇಳ್ತಿಪ್ಪ, ನಮ್ಮ ಮಾವ ಇರ್ಲಿಕ್ಕಂದ್ರೆ ನನ್ನ ಜೀವನ ಇಷ್ಟೊತ್ತಿಗೆ ನಾ ಎಲ್ಲಿರ್ತಿದ್ದೋ ಏನೋ ಗೊತ್ತಿಲ್ಲ. ಹೌದಾ? ಹೌದು. ಯಾಕಂದ್ರೆ ನನ್ನ ಮಾಮ ಏನ್ರ ನಾನು ನೋಡ್ಕೊಂಡಿರ್ಲಿಕ್ಕಂದ್ರೆ ನಾನು ಇಷ್ಟೊತ್ತಿಗೆ ಸ್ವರದಾಗಿರ್ತಿದ್ನಲ್ಲೇ ನಿಮ್ಮ ಮಾವ. ಜುಕ್ತನ ಮಾಡ್ತಾರೆ ಕರೆ, ಆದ್ರೆ ಯಾವ ಟೈಮ್ನೇ ಮಾಡ್ಬೇಕು ಆ ಟೈಮ್ನೇ ಮಾಡಿರ್ತಾರ. ಅದ್ರ ದೇವ್ರ ಅರ್ಗೆ ಅಂತ ಒಂದು ಒಳ್ಳೆ ಬುದ್ಧಿ ಕೊಟ್ಟಿರ್ತಾನೆ. ಅವ್ರು ಆ ಥರ ಮಾಡ್ದಲ್ಲೇ ನಾ ಇಷ್ಟು ದಿವ್ಸ ಉಳಿದೆ. ಆ ಥರ ಮಾಡ್ದಲ್ಲೇ ನಾವು ಉಳಿಲಿಲ್ಲ ಅಂದ್ರೆ ಇಷ್ಟೊತ್ತಿಗೆ ನಾ ಮ್ಯಾಲೆ ದೇವ್ರ ಕಡೆ ಹೋಗಿರ್ತಿದ್ದೆ. ನಮ್ಮ ಆವಾಗಿನ ಮ್ಯಾಗ ಏನೋ ಅನ್ನಕ್ಕೆ ಹೋಗ್ಬೇಡಪ್ಪ, ಅವನ ಜಿಪ್ಪನ್ ಅದನ, ಅವ್ರು ರೊಕ್ಕ ಕೊಡೋದನ, ಅವ ನನಗೆ 1 ರೂಪಾಯಿ ಕೊಡೋದು ಬೇಕಾಗಿಲ್ಲ. ಅವ್ನ ಸಾಯಿ ಮಠ ಕಾಲಿನ ಸೇವೆ ಪಾದ ತೊಳೆದು ಸೇವೆ ಮಾಡ್ತೇನೆ ನಾವು. ಹಿರಿಯರ್ನ ಅತಿ ಮುಖ್ಯವಾಗಿ ಕಾಣಬಾರ್ದು ಅನ್ನೋದು ಇದಕ್ಕೆ ನೋಡಪ್ಪ. ಅದಕ್ಕೆ ಅವರು ಹಳೆ ಮಂದಿ ಎಲ್ಲ ಏನಂದ್ರೆ ಎಲ್ಲ ಕೂಡಿಸಿಡ್ತಿರ್ತಾರ. ನಾವೈತಲ್ಲ ಅವ್ರ ಬಗ್ಗೆ ತಪ್ಪು ತಿಕ್ಕೋತೇವೆ, ನಮಗೆ ಬೇಕಾದಾಗ ಕೊಡೋದಿಲ್ಲ ಅಂತಂದು. ಅದು ಎಲ್ಲ ಒಳ್ಳೇದಕ್ಕೆ ಅಂತಂದು ನನಗೆ ಮೊನ್ನೆ ಐತಲ್ಲ 1 ವರ್ಷದಿಂದ ಸಡನ್ನಾಗಿ ನನಗೆ ಆ್ಯಕ್ಸಿಡೆಂಟ್ ಆಗಿಬಿಡ್ತು. 1 ವರ್ಷದಿಂದ ಆ್ಯಕ್ಸಿಡೆಂಟ್ ಆಗಿ ನಮ್ಮ ಮಾಮ ತನ್ನ ಮಗನ ನೋಡ್ಕೊಂಡೇ ಇಲ್ಲ ಗೊತ್ತಿಲ್ಲ, ಅದಕ್ಕಿಂತ ಹೆಚ್ಚಾಗಿ ನಾನು ನೋಡ್ಕೊಂಡು ನಾವು ಹಳ್ಳಿ ಹೆಂಗಿದ್ದೆ ಮೊದಲು ನಂಗೆ ಹಂಗೆ ಆಗುವಂಗೆ ನೋಡ್ಕೊಂಡೆ. ನಮ್ಮ ಮಾಮಾಗ ದಯಮಾಡಿ ಇನ್ಮ್ಯಾಗ ಏನೋ ಅಂದ್ಮಾಡಪ್ಪ. ಹಾಂ, ನಿಮ್ಮ ಮನ್ಯಾಗಾತು ಹಿರಿಯರಿಗಾತು ಯಾರಿಗೂ ಏನೋ ಅನ್ನಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಅವ್ರು ಮಾಡೋದು ಒಂದು ಒಳ್ಳೇದಿರುತ್ತೆ. ದಯಮಾಡಿ ಆ ಥರ ಯಾರಿಗೂ ಅನ್ನಕ್ಕೆ ಹೋಗ್ಬೇಡ್ರಿ. ಒಂದು ಏನೋ ಪ್ರೀತಿ ಅನ್ಯೋನ್ಯತೆ ಅಂದ್ರೆ ನಮ್ಮನ್ನು ಒಂದು ಕೀಳಾಗಂತೂ ಕಾಣೋದಿಲ್ಲ. ಅವರು ಏನೋ ದುಡ್ಡು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ನಾವು ಅವ್ರನ್ನ ನೆಗೆಟಿವ್ ಆಗಿ ನೋಡೋ ಬದ್ದಿ ಒಂದು ಪಾಸಿಟಿವ್ ಆಗಿ ನೋಡಿದ್ರೆ ಉತ್ತಮ. ಯಾಕಂದ್ರೆ ಇಂಥ ಟೈಮ್ನಾಗ ನಮ್ಮನ್ನು ಕೈ ಹಿಡಿತಾರೆ ಅವರು. ಹೋಗು ನಡಿ ದೋಸ್ತ, ಮನ್ಯಾಗ ರೊಟ್ಟಿ ಮಾಡಿರ್ತಾಳೆ ನಮ್ಮ ಅಕ್ಕ, ಅಲ್ಲೇ ಊಟ ಮಾಡಿ ಆಯ್ತು ನಡಿ. ಹೋಗು ನಡಿ. ಹಾಂ, ಚಂದ ಇರೋ ನಾವು ನೀವು. ಓಕೆ.